ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕರ್ನಾಟಕದಲ್ಲಿ CM ಕುರ್ಚಿ ಕಾದಾಟ ನಿಮಗೆ ಗೊತ್ತೇ ಇದೆ. ಅದಕ್ಕೊಂದು ಅಲ್ಪ ವಿರಾಮವನ್ನು ಕೊಡಲಾಗಿದೆ. ಯಾಕೆಂದರೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಅಧಿವೇಶನ ಮುಗಿದ ತಕ್ಷಣವೇ ದೊಡ್ಡ ದೊಡ್ಡ ಬೆಳವಣಿಗೆ ಆಗುತ್ತೆ ಅಂತ DK ಶಿವಕುಮಾರ್ ಪಾಳೆಯ ಮತ್ತು BJP ಇಬ್ಬರು ಹೇಳ್ಕೊಂಡು ಓಡಾಡ್ತಿದ್ದಾರೆ. ಒಟ್ಟಿನಲ್ಲಿ ಸಂಕ್ರಾಂತಿಗೆ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು. ಇದರ ನಡುವೆ ಈ ಕಡೆ DK ಶಿವಕುಮಾರ್ ಚೇಲಾಗಳು, ಈ ಕಡೆ ಸಿದ್ದರಾಮಯ್ಯ ಚೇಲಾಗಳು. ಬೆಂಬಲಿಗರು ಅಂತ ಕರೆಯೋಕ್ಕಾಗಲ್ಲ, ಯಾಕಂದರೆ ಅವ್ರ ನಡವಳಿಕೆ ಆ ರೀತಿ ಇದೆ. ಚೇಲಾಗಳೇ ಅವರದ್ದು ಒಂದೊಂದು ಕತೆ. ಈ ಕಡೆ ಶಿವಕುಮಾರ್, ಈ ಕಡೆ ಸಿದ್ದರಾಮಯ್ಯನವರ ಚೇಲಾಗಳು ಹೇಳೋದು ಏನು ಬದಲಾವಣೆ ಆಗಲ್ಲ, ಫಿಕ್ಸ್, ನಮ್ಮ ಬಾಸ್ ಫಿಕ್ಸ್, ಸಿದ್ದರಾಮಯ್ಯನೇ ಫಿಕ್ಸ್, 5 ವರ್ಷ ಸಿದ್ದರಾಮಯ್ಯನೇ. ಈ ಕಡೆ DK ಶಿವಕುಮಾರ್ ಚೇಲಾಗಳು, ಅದರಲ್ಲೂ ವಿಶೇಷವಾಗಿ ರಾಮನಗರದ MLA ಇಕ್ಬಾಲ್ ಅಹಮದ್, ಅವರಂತೂ ಒಬ್ಬೊಬ್ಬೊಬ್ಬೊಬ್ಬ DK ಶಿವಕುಮಾರ್ಗೋಸ್ಕರ ನಾನು ತಲೆ ಕಡಿದು ಕೊಟ್ಬಿಡ್ತೀನಿ ಅನ್ನೋ ಮಟ್ಟಕ್ಕೆ ಬಕೆಟ್ಟು, ಆ ಮಟ್ಟಕ್ಕೆ ಬಕೆಟ್ಟು. ಅವರು ಘೋಷಣೆ ಮಾಡಿದ್ದಾರೆ, ಜನವರಿ 6ನೇ ತಾರೀಕು DCM DK ಶಿವಕುಮಾರ್ ಅವರು CM ಆಗ್ತಾರೆ, ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅವತ್ತು ಅಂತ. ಆದರೆ ಇದು ಸುಳ್ಳು ಸುದ್ದಿ. ಈ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೋನಿಯಾ ಗಾಂಧಿ ಅವರೇ ಫೋನ್ ಮಾಡಿ DK ಶಿವಕುಮಾರ್ಗೆ, ನೀವು ಜನವರಿ 6ನೇ ತಾರೀಕು CM ಆಗಿ ಪ್ರಮಾಣ ವಚನ ಸ್ವೀಕರಿಸಿ ಅಂತ ಹೇಳಿದ್ರು. ರಾಹುಲ್ ಗಾಂಧಿನೇ ಫೋನ್ ಮಾಡಿ, ಖರ್ಗೆ ಅವರೇ ಫೋನ್ ಮಾಡಿ, ಜನವರಿ 6ನೇ ತಾರೀಕು ತಗೊಳ್ರಿ ಪ್ರಮಾಣ ವಚನ, ನೀವೇ CM ಅಂತ ಹೇಳಿದ್ರು. DK ಶಿವಕುಮಾರ್ ಅವತ್ತು ಪ್ರಮಾಣ ವಚನ ಸ್ವೀಕರಿಸಲ್ಲ. ಯಾಕೆ ಹೇಳಿ? ಧನುರ್ಮಾಸ ಕಣ್ರಿ, ಧನುರ್ಮಾಸ. ಮೂಢನಂಬಿಕೆ. ನಮ್ಮ ರಾಜ್ಯದ ರಾಜಕಾರಣಿಗಳಲ್ಲಿ ಸಮಾಜವಾದಿ ಅಂತ ಹೇಳ್ಕೊಂಡು ಓಡಾಡುವವರೇ ಅಷ್ಟೊಂದು ಮೂಢನಂಬಿಕೆ ಮಾಡ್ತಾರೆ. ಇನ್ನು DK ಶಿವಕುಮಾರ್ ಪಕ್ಕಾ ಮೂಢನಂಬಿಕೆಯಲ್ಲಿ ನಂಬಿಕೆ ಇರುವ ವ್ಯಕ್ತಿ. ದಿನ ಬೆಳಗಾದ್ರೆ ಮೂಢನಂಬಿಕೆಯಲ್ಲೇ ಓಡಾಡುವಂತಹ ವ್ಯಕ್ತಿ. ಅವರು ಧನುರ್ಮಾಸದಲ್ಲಿ, ಶೂನ್ಯ ಮಾಸದಲ್ಲಿ ನೋ ಚಾನ್ಸ್, ವ್ಯವಸ್ಥೆ ಇಲ್ಲ, ಚಾನ್ಸೇ ಇಲ್ಲ. ಈ ಇಕ್ಬಾಲ್ ಅದನ್ನಾದರೂ ಅರ್ಥ ಮಾಡ್ಕೊಳ್ಬೇಕಿತ್ತು. ಇದನ್ನು ಹೇಳ್ತಾ ಇದ್ದೀನಲ್ಲ, ಅದು ಸಾಧ್ಯತೆಗಳು ಇದ್ದಾವ ಲೆಕ್ಕಾಚಾರದಲ್ಲಿ ಅಂತಾದರೂ ಚಾನ್ಸೇ ಇಲ್ಲ. ಹಾಗಿರ್ಬೇಕಾದ್ರೆ ಇವರೆಲ್ಲ ಸುಮ್ಮನೆ ಗಾಳಿಯಲ್ಲಿ ಗುಂಡೊಡಿತಾ ಇರೋದು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇಂತಹ ಡೇಟ್ಗಳು ಕೊಟ್ಟಾಗ. ಇನ್ನು BJPಗಂತೂ ಬೇರೆ ಗತಿ ಇಲ್ಲ. ಅವ್ರು ಇನ್ನೂ 2.5 ವರ್ಷ ಇದನ್ನೇ ಮಾಡ್ಕೊಂಡಿರಬೇಕು. 2.5 ವರ್ಷ ಆದ್ಮೇಲೆ ಚುನಾವಣೆಗಳಾದಾಗ ಅವಾಗ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಅಲ್ಲಿಯವರೆಗೆ 2028ರ ಚುನಾವಣೆಗಳವರೆಗೆ BJP ದಿನ ಬೆಳಗಾದ್ರೆ ಒಂದು ಹೊಸ ಡೇಟ್, ವಾಯ್ದೆ ಪೇ ವಾಯ್ದಾ ಅಂದಂಗೆ ಹೊಸ ಡೇಟ್ ಕೊಟ್ಕೊಳ್ತಾನೆ ಇರಬೇಕು. ಈ ಕಡೆ ಆಪರೇಷನ್ ಮಾಡೋಣ ಅಂದರೆ ಸಂಖ್ಯೆಗಳು ತುಂಬ ಅಂತರ ಇದ್ದಾವೆ, ಮಾಡೋಕ್ಕಾಗಲ್ಲ. ಪ್ರಚಂಡ ಬಹುಮತ ಕಾಂಗ್ರೆಸ್ಗಿರೋದು, ಹಾಗಾಗಿ ಅದಾಗಲ್ಲ. ಬಟ್ ಕಾಂಗ್ರೆಸ್ನವರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ನಾವೇ ಕೆರ್ಕೊಳ್ತಾ ಇರ್ತಾರೆ. ಜನರದ್ದು ಏನಾದರೂ ಸಮಸ್ಯೆ ಹಾಳಾಗೋಗ್ಲಿ, ಮೊದಲು ನಾವು ಕಿತ್ತಾಡ್ಕೊಂಡು ನಮಗೆ ನೀವು ಪರಿಚಿರಿ, ನಿಮಗೆ ನಾವು ಪರಿಚಿತೀವಿ, ಅದರಲ್ಲೇ ನಮಗೆ ಆನಂದ, ಅದರಲ್ಲೇ ನಮಗೆ ಸಂತೋಷ, ಅದೇ ನಮ್ಮ ಸಾಧನೆ ಆಗಬೇಕು ಅನ್ನುವ ರೀತಿಯಲ್ಲಿ ಇವರು ಕಿತ್ತಾಡ್ಕೊಂಡಿದ್ದಾರೆ. ಅದೇನೋ ಆಗುತ್ತೆ. ಬಟ್ ನಡೆಯಬಹುದಾದದ್ದೇನು? ಡಿಸೆಂಬರ್ 19ರ ನಂತರ ದೆಹಲಿಗೆ ಇಬ್ಬರನ್ನು ಕರೆಸೋ ಎಲ್ಲವ ಸಾಧ್ಯತೆಗಳಿದೆ. ಯಾರನ್ನ? ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರನ್ನು ಕರೆಸಿ ಹೈಕಮಾಂಡ್ ಕೂರಿಸ್ಕೊಳ್ಳುತ್ತೆ. ಮತ್ತೊಂದು ಸುತ್ತಿನ ದೊಡ್ಡ ಮಟ್ಟದ ಮಾತುಕತೆ ಆಗುತ್ತೆ. 2023ರ ಚುನಾವಣೆ ಮುಗಿದ ತಕ್ಷಣ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ನಡೆದಷ್ಟು ದೊಡ್ಡ ಗಂಭೀರತೆಯಿಂದಲೇ ಮತ್ತೊಂದು ಸುತ್ತಿನ ಮಾತುಕತೆ ಆಗುತ್ತೆ. ಎಂಡ್ ಆಫ್ ದಿ ಡೇ ನಾನು ನಿರೀಕ್ಷೆ ಮಾಡ್ತಿರುವಂಥದ್ದು, ಅಥವಾ ನನ್ನ ಎಕ್ಸ್ಪೆಕ್ಟೇಷನ್, ಸಿದ್ದರಾಮಯ್ಯನವರನ್ನು ಅಷ್ಟು ಸುಲಭಕ್ಕೆ ಪಕ್ಕಕ್ಕೆ ಸರಿಸೋದು ಸಾಧ್ಯ ಇಲ್ಲ. ಅಹಿಂದ ಮತಗಳು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತವೆ. ಅದು DK ಶಿವಕುಮಾರ್ ಅವ್ರಿಗೂ ಗೊತ್ತಿದೆ. ಬಲವಂತಕ್ಕೆ ಸಿದ್ದರಾಮಯ್ಯನವರನ್ನು ಪಕ್ಕಕ್ಕೆ ಸರಿಸಿದ್ರೆ DK ಶಿವಕುಮಾರ್ ಅವರು ಇನ್ನು 2.5 ವರ್ಷ ಆದಮೇಲೆ ಮತ್ತೆ ಯಾವತ್ತೂ ಸಹ CM ಆಗೋಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ಸಿಗೂ ಸಹ ಪಕ್ಷ ಸೋಲು ಅನುಭವಿಸ್ಬೇಕಾಗತ್ತೆ ಅನ್ನೋ ಭಯ DK ಶಿವಕುಮಾರ್ ಅವ್ರಿಗೂ ಇರುತ್ತೆ. ಆದರೂ ಅದನ್ನು ಪಟ್ಟು ಬಿಡದೆ ಮಾಡೋದೇನಕ್ಕೆ ಅಂದರೆ, ಅಟ್ಲೀಸ್ಟ್ 2028ರಲ್ಲಿ ಮುಖ್ಯಮಂತ್ರಿ ಗಾದಿ ನನಗೆ ಸಿಗಲಿ ಅನ್ನೋದು ಕಾರಣಕ್ಕೇನೆ ಪಟ್ಟು ಬಿಡದೆ ಮಾಡ್ತಿರೋದು. ಇನ್ನು ಸಿದ್ದರಾಮಯ್ಯನವರು ಖುಷಿಯಾಗಿ ಬಿಟ್ಕೊಡ್ತಾರೆ ಅಂದರೆ ಸಾಧ್ಯನೇ ಇಲ್ಲ. ನಾನಂತೂ ಯಾವ ಮಟ್ಟಕ್ಕೆ ಹೋಗ್ತೀನಿ ಅಂದರೆ, 2028ರಲ್ಲಿ ಇವ್ರು ಗೆದ್ದರೆ ಸಿದ್ದರಾಮಯ್ಯ ಮತ್ತೆ ಹಠ ಹಿಡಿಬೋದು. ಆರೋಗ್ಯವಾಗಿದ್ದೀನಿ, ಜನ ನನ್ನನ್ನು ನೋಡೇ ಓಟ್ ಹಾಕಿರೋದು, ಸ್ವಲ್ಪ ಯೋಚನೆ ಮಾಡಿ ಹೇಳುವ ಸಾಧ್ಯತೆಗಳು ಇದೆ, ಎಲ್ಲ ಸಾಧ್ಯತೆಗಳು ಇದೆ. ಆರೋಗ್ಯ ಓಡಾಡ್ಕೊಂಡಿದ್ದೀನಲ್ಲ, ನನಗೇನಾಗಿದೆ?
ಆರೋಗ್ಯ ಇರೋದ್ರಿಂದ ಇನ್ನೊಂದು 2 ವರ್ಷ ಆಮೇಲೆ ಬಿಟ್ಕೊಡ್ತೀನಿ ಅಂತ ಮತ್ತದೇ ಕತೆ ಹೇಳುವಂತಹ ಸಾಧ್ಯತೆ. ಹಾಗಿರಬೇಕಾದ್ರೆ ಈ ಅವಧಿಯಲ್ಲೇ ಸಿದ್ದರಾಮಯ್ಯನವರು ಬಿಟ್ಕೊಡ್ತಾರೆ ಅನ್ನೋದು ನಡೆಯದ ಮಾತು. ಸೊ ಇದು ಮುಂದೆ ಏನಾಗುತ್ತೆ ಅನ್ನೋದನ್ನ ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ಏನೋ ಒಂದು ಊಹೆ ಮಾಡೋದಾದರೆ, ಡಿ ಕೆ ಶಿವಕುಮಾರ್ ಅವರಿಗೆ 2028 ಕನ್ಫರ್ಮ್ ಮಾಡಿ ಅವ್ರಿಗೆ ಸಮಾಧಾನ ಮಾಡ್ತಾರೆ. ಈ ಕಡೆ ಸಿದ್ದರಾಮಯ್ಯನವ್ರಿಗೆ ನೀವು ಸಹಕರಿಸಬೇಕು, 2028 ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ಇವ್ರಿಗೆ ಸರಿ ನೀವು ಮುಂದುವರಿಯಿರಿ ಅಂತ ಹೇಳುವ ಎಲ್ಲ ಸಾಧ್ಯತೆಗಳು ಇದೆ. ಯಾಕಂದರೆ ದಕ್ಷಿಣ ಭಾರತದಲ್ಲಿ ಇರುವ ಒಂದು ರಾಜ್ಯವನ್ನು ಸಹ ಕಳ್ಕೊಂಡು ಇಡೀ ದೇಶದಲ್ಲಿ ಇರುವ 2-3 ರಾಜ್ಯಗಳ ಅಧಿಕಾರವನ್ನು ಸಹ ಕೆದಕೋದಕ್ಕೆ ಕಾಂಗ್ರೆಸ್ ಹೋಗೋದಿಲ್ಲ. ಸೊ ಇದಿಷ್ಟು ಏನೋ ಜನವರಿ 6ನೇ ತಾರೀಕು ಪ್ರಮಾಣ ವಚನ ಅನ್ನೋದರ ಘೋಷಣೆಗಳಾಗ್ತಿದ್ದಾವಲ್ಲ ಕೆಲವು ಬಕೆಟ್ಗಳಿಂದ, ಅದರ ಹಿನ್ನೆಲೆಯಲ್ಲಿ ನಾವು ನೋಡಬಹುದಾದಂಥ ವಿಚಾರಗಳು. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.